ಹಾಯ್, ವೆಲ್ಕಮ್ ಬ್ಯಾಕ್ ಟು ಟೆಕ್ ಸ್ಟಾರ್ ಎಮ್ಎಕ್ಸ್. ಇವತ್ತು ಈ ವಿಡಿಯೋದಲ್ಲಿ ಮೃತ್ಯುಂಜಯ ಮಂತ್ರದ ಹಿನ್ನೆಲೆ, ಅದನ್ನು ಜಪಿಸೋ ರೀತಿ ಹಾಗೂ ಅದರಿಂದ ಆಗುವಂತಹ ಪ್ರಯೋಜನಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಮಾಡುವಂತಹ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೃತ್ಯುಂಜಯ ಮಂತ್ರ, ಇದನ್ನು ಮಹಾಮಂತ್ರ ಅಂತಾನೂ ಕರಿತೀವಿ. ನಮ್ಮ ವೇದ ಪುರಾಣಗಳಾದ ಋಗ್ವೇದ, ಯಜುರ್ವೇದ ಹಾಗೂ ಅನೇಕ ಅದ್ಭುತ ಶೈವ ಪುರಾಣಗಳಲ್ಲೂ ಈ ಮಂತ್ರದ ಉಲ್ಲೇಖ ಇದೆ. ನಮ್ಮ ಮಹರ್ಷಿ ವಶಿಷ್ಠರು ಈ ಮಂತ್ರವನ್ನು ಬರೆದದ್ದು, ಅಥವಾ ಶಿವನ ಪರಮ ಭಕ್ತನಾದ ಮಾರ್ಕಂಡೇಯ ಋಷಿಗಳ ಅನುಗ್ರಹ ಅಂತಾನೂ ಪುರಾಣ ಕಥೆಗಳಲ್ಲಿ ಹೇಳ್ತಾರೆ. ಇನ್ನು ಈ ಮಂತ್ರನ ತ್ರಯಂಬಕ ಮಂತ್ರ ಅಂತಾನೂ ಕರಿತೀವಿ. ಯಾಕೆಂದರೆ ಈ ಮಂತ್ರದಲ್ಲಿ ಮಹಾಶಿವನ್ನ ತ್ರಿನೇತ್ರಧಾರಿ ಅಂದರೆ 3 ಕಣ್ಣುಳ್ಳವ ಅಂತ ಕರೀತಾರೆ. ಈ ಮಂತ್ರನ ಜಪಿಸೋದ್ರಿಂದ ಒಬ್ಬ ವ್ಯಕ್ತಿಯಲ್ಲಿರುವಂತಹ ಆಯುಷ್ಯ, ಆರೋಗ್ಯ ಹಾಗೂ ಆತ್ಮಶಕ್ತಿನ ಹೆಚ್ಚಿಸ್ಕೋಬೋದಾಗಿದೆ. ಇದರ ಜೊತೆಗೆ ಮರಣ ಭೀತಿಯಿಂದ ಹೊರಬರಬೇಕು ಅನ್ನೋರು, ಆಧ್ಯಾತ್ಮಿಕ ಮುಕ್ತಿ ಹೊಂದಬೇಕು ಅನ್ನೋರು ಈ ಮಂತ್ರದ ನಿರಂತರ ಪಠಣೆ ಮಾಡ್ತಾರೆ. ಹಾಗಾದರೆ ಈ ಮಂತ್ರದ ಅರ್ಥ ಹಾಗೂ ಇದರಿಂದ ಆಗುವಂತಹ ಪ್ರಯೋಜನಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾವೃಕಮಿವ ಬಂಧನಾ ಮೃತ್ಯೋರ್ಮೋಕ್ಷಿಯ ಮಾಮೃತಾತ್. ಈ ಮಂತ್ರದ ಅರ್ಥ, ನಾವು ತ್ರಿನೇತ್ರಧಾರಿಯಾದ ಶಿವನನ್ನು ಪವಿತ್ರತೆ ಹಾಗೂ ಏಕಚಿತ್ತ ಮನಸ್ಸಿನಿಂದ ಧ್ಯಾನ ಮಾಡ್ತಾ, ಹೇಗೆ ಹೂವಿನಿಂದ ಕಾಯಿಯಿಂದ ಹಣ್ಣಾದಾಗ ತನ್ನ ಬುಡದಿಂದ ತಂತಾನೆ ಬೇರ್ಪಡುತ್ತೋ ಹಾಗೆ ಈ ಬಂಧನ ಹಾಗೂ ಮೃತ್ಯು ಭೀತಿಯಿಂದ ನಮ್ಮನ್ನು ಮುಕ್ತಗೊಳಿಸುವಂತ ಕೇಳ್ಕೊಳ್ಳೋದಾಗಿದೆ. ಈ ಮಂತ್ರದಲ್ಲಿ ಬಹಳ ಶಕ್ತಿಶಾಲಿ ಶಬ್ದಗಳನ್ನ ಸಂಯೋಜನೆ ಮಾಡಿದ್ದು, ಇದನ್ನು ಹೇಳೋದ್ರಿಂದ ಮೆದುಳಿಗಾಗುವಂತಹ ಒತ್ತಡ ಅಂದರೆ ಸ್ಟ್ರೆಸ್ ಅಂತಿರಲ್ಲ, ಅದು ಕಡಿಮೆ ಆಗುತ್ತೆ. ಇದಲ್ಲದೆ ಮಹಾಶಿವರಾತ್ರಿಯಂದು ಉಪವಾಸವಿದ್ದು ಈ ಮಂತ್ರನ 108 ಬಾರಿ ಹೇಳೋದ್ರಿಂದ ಶಿವನ ಅನುಗ್ರಹ ಬೇಗ ಆಗುತ್ತೆ. ಹಾಗೆ ಈ ಮಂತ್ರದ ಫಲ ಬೇಗ ಸಿಗುತ್ತೆ ಅನ್ನೋ ಒಂದು ನಂಬಿಕೆ. ದಿನ ಬೆಳಿಗ್ಗೆ ಫೋನಲ್ಲಿ ಕೇಳಿನೋ, ದಾರಿಯಲ್ಲಿ ಹೋಗ್ತಾ ಇರೋ ಆ್ಯಂಬುಲೆನ್ಸ್ನ ನೋಡಿನೋ, ಅಥವಾ ಸಂಬಂಧಿಕರಲ್ಲಿ ಯಾರಿಗೋ ಏನೋ ಆಗೋಯ್ತು ಅನ್ನೋದನ್ನು ಕೇಳಿ ಮೃತ್ಯುಂಜಯ ಮಂತ್ರನ ಪಠಿಸ್ತಾ, ಹಾಗೆ ಮೃತ್ಯುಂಜಯ ಹೋಮನ ಮಾಡ್ತಾ ಅವರು ಆ ಮೃತ್ಯು ಭಯದಿಂದ ಆದಷ್ಟು ಬೇಗ ಹೊರಬರಲಿ ಅಂತ ಬೇಡ್ಕೊಳ್ಳೋ ಆಚರಣೆ ಇನ್ನೂ ಇದೆ. ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ಅನ್ನೋ ಮಾತು ಎಲ್ಲರ ಅನುಭವಕ್ಕೂ ಬಂದಿದ್ರು. ನಮ್ಮ ಕಷ್ಟಗಳ ಕಾಲದಲ್ಲಿ ಜೊತೆಯಲ್ಲಿ ಯಾರೂ ಇಲ್ಲ ಅನ್ನೋವಾಗ ಈ ಮಂತ್ರಗಳ ಪ್ರಭಾವ ಕೈ ಹಿಡಿದು ಪವಾಡಗಳೇ ಆಗಿರೋ ಉದಾಹರಣೆ ಸಾಕಷ್ಟಿದೆ ಅಲ್ವಾ? ಹಾಗಿದ್ರೆ ಇಂಥ ಉದಾಹರಣೆ ನಿಮ್ಮಲ್ಲೂ ಇದೆಯಾ? ಹಾಗಿದ್ರೆ ತಡ ಯಾಕೆ? ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್, ಟೆಕ್ ಸ್ಟಾರ್ ಎಮ್ಎಕ್ಸ್. ಸ್ಟೇ ಟ್ಯೂನ್ ಫಾರ್ ಮೋರ್ ವಿಡಿಯೋ.